Mr. Sai Reddy, ಜೋರಾದ ಚಪ್ಪಾಳೆ ಹೊಂದಿದೆ. Mr. Sai Reddy, please. Yes, sir. Good morning, Vestige. Excitement illa? Are you excited? Yes. Josh illa, Bangalore Josh illa. Are you excited? Yes, leaders. Everybody, namaskara. ನನ್ನ ಹೆಸರು ಸಾಯಿ ರೆಡ್ಡಿ ಅಶ್ವಿನಿ ಅಂడి. ಲೀಡರ್ಸ್, ನಾನು ಒಂದು ಹೂವಿನಾಪುರ ಮಾಡ್ಕೊಂತ ಬಿಸ್ನೆಸ್ನ ಪಾರ್ಟ್ ಟೈಮ್ ಸ್ಟಾರ್ಟ್ ಮಾಡಿದ್ದೀನಿ. ನಿಮ್ಮೆಲ್ಲರ ಹತ್ರ ಈ ಅವಕಾಶ ಯಾವ ಥರ ಬರ್ತದೋ ಗೊತ್ತಿಲ್ಲ. ನಿಮ್ಮ ಫ್ರೆಂಡ್ಸ್ ಆಗಿರ್ಬೋದು, ನೈಬರ್ಸ್ ಆಗಿರ್ಬೋದು, ನಿಮ್ಮ ರಿಲೇಟಿವ್ ಆಗಿರ್ಬೋದು, ಮನೆ ಪಕ್ಕದವರು ನಿಮ್ಮ ಅವಕಾಶ ಬರುತ್ತೆ. ಬಟ್ ನನಗೆ ಈ ಅವಕಾಶ ಒಂದು ಸ್ಟ್ರೇಂಜರ್ ಥರ ಬಂದಿದೆ. ಒಂದು ಬಸ್ಸಲ್ಲಿ ಹೂವಿನಾಪುರ ಮಾಡ್ಕೊಂತ ಬಸ್ಸಲ್ಲಿ ಏರಿ ಕೆಳಗೆ ಇಳಿಬೇಕಂದ್ರೆ ಆ ಟೈಮಲ್ಲಿ ನನಗೆ ಅವಕಾಶ ಬಂದಿದೆ. ಅವಕಾಶ ಕೊಟ್ಟ ಪರ್ಸನ್ ಯಾರು ಅಲ್ಲ, ಗ್ರೇಟ್ ಲೀಡರ್ ಶ್ರೀನಿವಾಸ್ ವಡ್ಡಮನ್ ಸರ್ ಅಂಡ್ ಶಿವಾನಿ ಮೇಡಮ್ ಅಂತ ಒಂದ್ಸರಿ ಜೋರಾಗಿ ಕ್ಲಾಪ್ ಹೊಡೆಯೋಣ ಅವ್ರಿಗೋಸ್ಕರ. ಅದೇ ರೀತಿಯಾಗಿ ಲೆಜೆಂಡರಿ ಕಪಲ್ಸ್ ಪುರುಷೋತ್ತಮ ದಾಸ್ ಸರ್ ಅಂಡ್ ಪೂರ್ಣಿಮಾ ಮೇಡಮ್ VMC ಮೆಂಬರ್ ಅವ್ರಿಗೋಸ್ಕರ ಜೋರಾಗಿ ಕ್ಲಾಪ್ಸ್. ಎಸ್ ಲೀಡರ್ಸ್, ಈ ಬಿಸ್ನೆಸ್ ಮಾಡೋಕ್ಕಿಂತ ಮೊದಲು ಒಂದು ಸೈಕಲ್ ತಗೊಂಡು ಗಲ್ಲಿ ತಿರುಗಿ ಒಂದು ಹೂವಿನಾಪುರ ಮಾಡ್ತಿದ್ದೆ. ಈ ಬಿಸ್ನೆಸ್ಗೆ ಬರೋಕ್ಕಿಂತ ಮೊದಲು ನನ್ನ ಲೈಫಲ್ಲಿ ಒಂದು 20 ಲಕ್ಷ ಸಾಲ ಇತ್ತು. 20 ಲ್ಯಾಕ್ಸ್ ಮೈನಸಲ್ಲಿದ್ದೆ ನಾನು. ಬಟ್ ಈ ಬಿಸ್ನೆಸ್ ಟೇಕಪ್ ಮಾಡಿದ್ದೇವೆ ಅಂದರೆ 2019ರಲ್ಲಿ 2019ನಲ್ಲಿ ಬಿಸ್ನೆಸ್ನ ಟೇಕಪ್ ಮಾಡಿದೆ. ಅವಾಗ ನಿಮ್ಮೆಲ್ಲರಿಗೂ ಗೊತ್ತು ಕರೋನಾ ಅಂಥೇಳಿ. ಲಾಕ್ಡೌನ್ ಆದ ನಂತರ 21 ಆಗಸ್ಟಿಂದ ಬಿಸ್ನೆಸ್ ಮಾಡ್ತಾ ಇದ್ದೀನಿ. ನನ್ನ ಫಸ್ಟ್ ಮಂತ್ ಇನ್ಕಮ್ ಬಂದು ಓನ್ಲಿ 48 ರೂಪೀಸ್, ಸೆಕೆಂಡ್ ಮಂತ್ ಇನ್ಕಮ್ 297 ರೂಪೀಸ್, ಥರ್ಡ್ ಮಂತ್ ಇನ್ಕಮ್ 4600 ರೂಪೀಸ್, ಹೈಯೆಸ್ಟ್ ಇನ್ಕಮ್ 3 ಲ್ಯಾಕ್ ಪ್ಲಸ್ ನನ್ನ ಇನ್ಕಮ್. ನೋಡಿ ಲೀಡರ್ಸ್, ಒಂದು ಹೂವಿನಾಪುರ ಮಾಡಕ್ಕಂಥ ಪರ್ಸನ್ ಒಂದು ಗಲ್ಲಿಯಲ್ಲಿ ಹೂವಿನಾಪುರ ಮಾಡಕ್ಕಂಥ ಗಲ್ಲಿಯಿಂದ ದಿಲ್ಲಿವರೆಗೂ ನನ್ನ ಹೆಸರು ಮುಟ್ಟಿದ್ದೀವಿ ಅಂತ. ಲೀಡರ್ಸ್, ಇದೇ ಬಿಸ್ನೆಸ್ಸಿಂದ 20 ಲಕ್ಷ ಸಾಲವನ್ನು ಕ್ಲಿಯರ್ ಮಾಡ್ಕೊಂಡಿದ್ದೀನಿ. ಇದೇ ಬಿಸ್ನೆಸ್ಸಿಂದ ಒಂದು ಬ್ಯೂಟಿಫುಲ್ ಕಾರ್ ತೊಗೊಂಡಿದ್ದೀನಿ. 18 ಲಕ್ಷ ಕಾರ್ ತೊಗೊಂಡಿದ್ದೀನಿ. ನೀವು ನೋಡಿ, ಒಂದು ಸೈಕಲ್ ತೊಗೊಂಡು ಗಲ್ಲಿ ತಿರುಗಿ ಒಂದು ಹೂವಿನಾಪುರ ಮಾಡೋ ಪರ್ಸನ್ ನಾನು ಸೈಕಲ್ ಮೇಲಿಂದ ಕಾರ್ ಜರ್ನಿ ಮಾಡ್ತಾ ಇದ್ದೀನಿ. ಬಟ್ ಅದೇ ಅಲ್ಲ ಅಂತೇಳಿ ಇದೇ ಬಿಸ್ನೆಸ್ಸಿಂದ ನಾನು ಡ್ರೀಮ್ ಹೌಸ್ ಕಟ್ತಾ ಇದ್ದೀನಿ. 2.5 ಕೋಟಿ ಇಟ್ಟು ಗುರ್ಮಿಟ್ಗಲ್ಲಿ. ಲೀಡರ್ಸ್, ಒಂದು ಆಫ್ಟರ್ ಆಲ್ ಒಂದು ಹೂವಿನಾಪುರ ಮಾಡ್ತಕ್ಕಂಥ ನನ್ನಿಂದ ಸಾಧ್ಯ ಆಗಿದೆ ಅಂದರೆ ನಿಮ್ಮಿಂದಲೂ ಸಾಧ್ಯ ಆಗುತ್ತೆ. ಬಟ್ ಬಿಲೀವ್ ಇನ್ ಯುವರ್ ಸೆಲ್ಫ್. ಲೀಡರ್ಸ್, ಈ ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕಂದ್ರೆ ಕರ್ನಾಟಕ ಬಾರ್ಡ್ರಲ್ಲಿ ಇರ್ತೀನಿ, ತೆಲಂಗಾಣ ಬಾರ್ಡ್ರ್. ಈ ಕಡೆ ಈ ಯಾವುದು ಟ್ರೈನಿಂಗ್ ಅಟೆಂಡ್ ಆಗಬೇಕಂದ್ರೆ ಬೆಂಗಳೂರು 600 ಕಿಲೋಮೀಟರ್, ಹೈದರಾಬಾದ್ ನೋಡಿದ್ರೆ 250 ಕಿಲೋಮೀಟರ್. ಬಟ್ ನನ್ನ ಬಿಸ್ನೆಸ್ ಬಿಲ್ಡ್ ಮಾಡೋಕ್ಕಂತ ನಾನು ಮಾಡ್ತಕ್ಕಂಥ ಗುರ್ಮಿಟ್ಗಲ್ಲಿ ಸ್ಟೋರ್ಸ್ ಇಲ್ಲ, ಅಪ್ಲೈನ್ಸ್ ನನ್ನ ಬಾಜು ಇಲ್ಲ, ಟ್ರೈನಿಂಗ್ಸ್ ಇಲ್ಲ. ನನ್ನ ಡ್ಯೂಷಿಡ್ ಆಗೋ ತನಕ ನಮ್ಮ ಸೈಯದ್ ಸರ್ ಆ್ಯಂಡ್ ಮಲಿನಾಥ್ ಸರ್ ಓನ್ಲಿ 2 ಟೈಮ್ಸ್ ನಾನು ಇನ್ವೈಟ್ ಮಾಡಿದ್ದೀನಿ ಅಷ್ಟೇ. 2 ಟೈಮ್ಸ್ ನಾನು ಟೈಮ್ ಕೊಟ್ಟಿದ್ದಾರೆ. ಬಟ್ ನಾನು ಡ್ಯೂಷಿಡ್ ಆಗಿ ನನ್ನ ಸ್ಟೇಜಲ್ಲಿ ನಿಂತೀನಿ ಅಂದರೆ ನನ್ನ ಓನ್ ವರ್ಕ್. ಲೀಡರ್ಸ್ ಇಲ್ಲಿ ನೋಡಿ, ಯಾರೋ ಬಂದು ಏನೋ ಮಾಡ್ತಾರೆ ಅಂದರೆ ಯಾರೂ ಬರೋಲ್ಲ, ಏನೂ ಮಾಡಲ್ಲ. ಸಿಸ್ಟಮ್ನ ಫಾಲೋ ಆಗಿ ಅಪ್ಲೈನ್ಸ್ ಕೈ ಗಟ್ಟಿಯಾಗಿ ಇಟ್ಕೊಳ್ಳಿ. ನಿಮ್ಮನ್ನು ನಿಮ್ಮ ಸೆಲ್ಫ್ ಬಿಲೀವ್ ಮಾಡಿ ನೀವು 100% ಸಕ್ಸಸ್ ಆಗಕ್ಕೆ ಸಾಧ್ಯ ಇದೆ. ಲೀಡರ್ಸ್, ನನ್ನ ಸ್ಟೋರಿ ತುಂಬ ದೊಡ್ಡದಿದೆ. ನಿಮ್ಮೆಲ್ಲರಿಗೋಸ್ಕರ ನೆಕ್ಸ್ಟ್ VMC ಆಗಿ ನಿಮ್ಮ ಮುಂದೆ ಬರ್ತೀನಿ. ಥ್ಯಾಂಕ್ ಯು. ಓವರ್ ಟು ಮೈ ವೈಫ್. ಅವಾರ್ಡ್ ಫಂಕ್ಷನ್ ಬರಬೇಕಾದ್ರೆ ನಾನು ಕ್ರೌನ್ ಡೈರೆಕ್ಟರ್ ಆಗಿ ಒಂದು ಅಚೀವ್ಮೆಂಟ್ ತೊಗೊಂಡಿದ್ದೆ. ಫಸ್ಟ್ ಅವಾರ್ಡ್ ಫಂಕ್ಷನ್, ಸೆಕೆಂಡ್ 2ನೇ ಅವಾರ್ಡ್ ಫಂಕ್ಷನಲ್ಲಿ UCD ಆಗಿ ಅಚೀವ್ಮೆಂಟ್ ತೊಗೊಂಡಿದ್ದೀನಿ, ಅವಾರ್ಡ್ ತೊಗೊಂಡಿದ್ದೀನಿ. ಇದು 3ನೇ ಅವಾರ್ಡ್ ಫಂಕ್ಷನ್. ಈ 3ನೇ ಅವಾರ್ಡ್ ಫಂಕ್ಷನಲ್ಲಿ ನಾನು DUCD ಸೆಲೆಬ್ರೇಷನ್ ಹೋಗ್ತಾ ಇದ್ದೀನಿ. ನೆಕ್ಸ್ಟ್ ಬರಬೇಕಾದ್ರೆ ನೆಕ್ಸ್ಟ್ ಅವಾರ್ಡ್ ಫಂಕ್ಷನಲ್ಲಿ ನಾನು VMC ಮೆಂಬರ್ ಆಗಿ ಸ್ಟೇಜ್ ಮೇಲೆ ಮಾತಾಡ್ತೀನಿ. ಥ್ಯಾಂಕ್ ಯು. ವಿಶ್ ಯು ವೆಲ್. So first of all, great appliance అందరికీ కూడా థ్యాంక్ యూ సో మచ్. సో వెస్టేజ్ మేనేజ్మెంట్కి నిజంగా అండి చాలా హ్యాపీగా ఉంది. ఎందుకు అనంటే ఒక 4 గోడల మధ్య ఒక మహిళ 4 గోడల మధ్య ఒక పూలు అల్లుకుంటూ జీవితం సాగిస్తుండే. కానీ ఈరోజు చాలామంది బెంగళూరుకి ఎందుకు వస్తారండి? వాళ్ళ లైఫ్ మార్చుకోవడానికి, ఏదో కొత్త ఇన్కమ్ సంపాదించుకోవడానికి, కూలి పని చేయడానికి వస్తారు, అవునా కదా? కానీ ఈరోజు అదే బెంగళూరుకి మేము ఎందుకు వచ్చామంటే అవార్డు ఫంక్షన్లో అవార్డు తీసుకోవడానికి వచ్చాం. బాగుందా లేదా? నిజంగా సక్సెస్ అంటే ఏదో కాదు, మనం ఎవరైతే అవమానించిరో వాళ్ళ ముందే మనం అవార్డు తీసుకోవడం అండి. నిజంగా ఒకప్పుడు ఎంతోమంది మమ్మల్ని ఎగతాళి చేసిరు, కానీ ఈరోజు ఈ అవార్డు వాళ్ళకి సమాధానం చెప్పినట్టేనా? ఖచ్చితంగా చెప్పినట్టే. ఇక్కడ వచ్చిన ప్రతి ఒక్కరు కూడా ఈరోజు చాలా మంది వెస్టేజ్ బిజినెస్ ఎందుకు ఆగిపోతున్నారు అంటే
సో ఈ రోజు చూస్తే కనుక ఒక కళాకారుడు ఒక శిల్పిని చెక్కాలి అంటే ఎంతో కష్టం ఉంటుంది, అవునా కాదా? కొన్ని రాళ్ళని చెక్కితే ఒక రాయి శిల్పంగా మారుతుందండి. సో కొడుతున్న ప్రాసెస్లో ఒక రాయి మాత్రం దేవుడి రూపాన్ని పొంది పూజలు విగ్రహాలు నైవేద్యం అందుకుంటుంది.